ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಫುಟ್ಪಾತ್ಗೂ ಬಂತು ಟಿಂಡರ್ ಮಾದರಿಯ ಆಪ್. ಹದಿಹರೆಯದ ಬಾಲಕನ ಐಡಿಯಾಗೆ ನೆಟ್ಟಿಗರಂತೂ ಫುಲ್ ಫಿದಾ. ಬೆಂಗಳೂರಿನ 14 ವರ್ಷದ ಸೂರ್ಯ ಉತ್ಕರ್ಷ್ ನಗರದ ಹಾಳಾದ ಫುಟ್ಪಾತ್ಗಳ ಸಮಸ್ಯೆ ನಿವಾರಿಸುವುದಕ್ಕೆ ರಸ್ತೆ ಅನ್ನುವ ವಿಶಿಷ್ಟ ಆಪ್ ಅಭಿವೃದ್ಧಿಪಡಿಸಿದ್ದಾನೆ. ಪ್ರಸಿದ್ಧ ಡೇಟಿಂಗ್ ಆಪ್ ಟಿಂಡರ್ ಮಾದರಿಯಲ್ಲಿ ಕೆಲಸ ಮಾಡುವ ಈ ಆಪ್ ಮೂಲಕ ನಾಗರಿಕರು ರಸ್ತೆಗಳನ್ನ ಸ್ವೈಪ್, ರೇಟ್, ಜಿಯೋ ಟ್ಯಾಗ್ ಮೂಲಕ ನೇರವಾಗಿ ಜಿಬಿಎಗೆ ವರದಿ ಮಾಡಬಹುದು. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಐಡಿಯಾ ಈಗ ಭಾರಿ ವೈರಲ್ ಆಗಿದೆ. ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ, ರಸ್ತೆ ಗುಂಡಿಗಳು, ಹಾಳಾದ ಫುಟ್ಪಾತ್ಗಳಿಂದ ಜನ ರೋಸಿ ಹೋಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಎಷ್ಟೇ ಧ್ವನಿ ಎತ್ತಿದ್ರೂ ಪಾಲಿಕೆ ಮಾತ್ರ ಕ್ಯಾರೆ ಅನ್ನೋದಿಲ್ಲ. ಇದೇ ಸಮಸ್ಯೆಯನ್ನ ತಲೆಯಲ್ಲಿಟ್ಟುಕೊಂಡು 14 ವರ್ಷದ ಬಾಲಕನೊಬ್ಬ ತಂತ್ರಜ್ಞಾನದ ಮೂಲಕ ಅದ್ಭುತ ಪರಿಹಾರ ಕಂಡುಹಿಡಿದಿದ್ದಾನೆ. ಡೇಟಿಂಗ್ ಆಪ್ ರೀತಿಯಲ್ಲೇ ಕಾರ್ಯನಿರ್ವಹಿಸುವ ಈ ಆಪ್ಗೆ ಆತ ರಸ್ತೆ ಅಂತ ಹೆಸರಿಟ್ಟಿದ್ದಾನೆ. ಹೌದು, ಬೆಂಗಳೂರಿನ 14 ವರ್ಷದ ಬಾಲಕನಿಂದ ರಸ್ತೆ ಎನ್ನುವ ವಿಶಿಷ್ಟ ಆಪ್ ಅಭಿವೃದ್ಧಿಯಾಗಿದೆ. ಟಿಂಡರ್ ಮಾದರಿಯಲ್ಲಿ ಫುಟ್ಪಾತ್ಗಳನ್ನ ಸ್ವೈಪ್ ಹಾಗೂ ರೇಟಿಂಗ್ ಮಾಡೋ ಸೌಲಭ್ಯ ಈ ಆಪ್ನಲ್ಲಿ ಲಭ್ಯವಿರುತ್ತೆ. ಹಾಳಾದ ರಸ್ತೆಗಳ ಫೋಟೋವನ್ನ ಅಪ್ಲೋಡ್ ಮಾಡಿ ಜಿಬಿಎಗೆ ನೇರ ದೂರು ದಾಖಲಿಸಬಹುದು. ರಸ್ತೆ ಸರಿ ಇಲ್ಲದಿದ್ರೆ ಜಸ್ಟ್ ರೈಟ್ ಸ್ವೈಪ್ ಮಾಡಬಹುದು. ಬೆಂಗಳೂರು ನಿವಾಸಿ 14 ವರ್ಷದ ಸೂರ್ಯ ಉತ್ಕರ್ಷ್ ತನ್ನ ಎಕ್ಸ್ ಖಾತೆಯಲ್ಲಿ ಈ ಆಪ್ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾನೆ. ಈ ಆಪ್ನ ವಿಶೇಷತೆ ಅಂದ್ರೆ ಇದು ಯುವ ಜನತೆ ಬಳಸುವ ಪ್ರಸಿದ್ಧ ಡೇಟಿಂಗ್ ಆಪ್ ಟಿಂಡರ್ ಮಾದರಿಯಲ್ಲೇ ಕೆಲಸ ಮಾಡುತ್ತೆ. ಇದರ ಮೂಲಕ ನೀವು ಹಾಳಾದ ರಸ್ತೆಗಳ, ಫುಟ್ಪಾತ್ಗಳ ಫೋಟೋ ತೆಗೆದು ಅಪ್ಲೋಡ್ ಮಾಡಬಹುದು. ಅಪ್ಲೋಡ್ ಆದ ಫೋಟೋಗಳಲ್ಲಿ ರಸ್ತೆಗಳ ಸ್ಥಿತಿ ಚೆನ್ನಾಗಿದ್ರೆ ರೈಟ್ ಸ್ವೈಪ್ ಮಾಡಬಹುದು, ಇಲ್ಲವಾದ್ರೆ ಲೆಫ್ಟ್ ಸ್ವೈಪ್ ಮಾಡಬಹುದು. ಹೀಗಾಗಿಯೇ ನೆಟ್ಟಿಗರು ಇದನ್ನ ಫುಟ್ಪಾತ್ಗಳ ಟಿಂಡರ್ ಅಂತ ಕರೀತಿದ್ದಾರೆ. ಸೂರ್ಯ ಉತ್ಕರ್ಷ್ ತಾನು ಕೇವಲ 30 ನಿಮಿಷಗಳಲ್ಲಿ 10x ಆಪ್ಸ್ ಎಂಬ ಪ್ಲಾಟ್ಫಾರ್ಮ್ ಬಳಸಿ ಈ ಆಪ್ ಅನ್ನ ಸಿದ್ಧಪಡಿಸಿರುವುದಾಗಿ ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಳ್ಳುವ ಮೂಲಕ ತಿಳಿಸಿದ್ದಾನೆ. ನಾನು ಬೆಂಗಳೂರಿನ ಟ್ರಾಫಿಕ್ ಮತ್ತು ರಸ್ತೆ ಸಮಸ್ಯೆಯನ್ನ 30 ನಿಮಿಷಗಳಲ್ಲಿ ಫಿಕ್ಸ್ ಮಾಡಿದ್ದೇನೆ ಎಂದು ಆತ ಬರೆದುಕೊಂಡಿರುವ ಪೋಸ್ಟ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಹಾಗಾದ್ರೆ ಈ ಆಪ್ ಹೇಗೆ ಕೆಲಸ ಮಾಡುತ್ತೆ? ನಾಗರಿಕರು ತಾವು ಸಂಚರಿಸುವ ದಾರಿಯಲ್ಲಿ ಎಲ್ಲಾದರೂ ಫುಟ್ಪಾತ್ ಹಾಳಾಗಿದ್ರೆ, ಕಲ್ಲುಗಳು ಕಿತ್ತು ಹೋಗಿದ್ರೆ, ಫುಟ್ಪಾತ್ ಇಲ್ಲದೇ ಇದ್ರೆ ಅದರ ಫೋಟೋ ತೆಗೆದು ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಬಹುದು. ಅಪ್ಲೋಡ್ ಮಾಡಿದ ತಕ್ಷಣ ಆ ಫೋಟೋ ಜಿಯೋ ಟ್ಯಾಗ್ ಮೂಲಕ ಆಯಾ ವಾರ್ಡ್ಗೆ ಮ್ಯಾಪ್ ಆಗುತ್ತೆ. ಇದರಿಂದ ಜಿಬಿಎ ಅಧಿಕಾರಿಗಳಿಗೆ ಆ ಸಮಸ್ಯೆಯನ್ನು ಸುಲಭವಾಗಿ ಪತ್ತೆ ಹಚ್ಚಿ ಸರಿಪಡಿಸಲು ಸಾಧ್ಯವಾಗುತ್ತೆ. ನಾಗರಿಕರು ನಗರದ ವಿವಿಧ ಫುಟ್ಪಾತ್ಗಳ ಸ್ಥಿತಿಯನ್ನು ಟಿಂಡರ್ ಆ್ಯಪ್ನಲ್ಲಿ ಮಾಡುವಂತೆ ಎಡಕ್ಕೆ ಅಥವಾ ಬಲಕ್ಕೆ ಸ್ವೈಪ್ ಮಾಡುವ ಮೂಲಕ ರೇಟಿಂಗ್ ಅನ್ನು ನೀಡಬಹುದು. ನಗರದ ಅತ್ಯಂತ ಕೆಟ್ಟದಾದ ಮತ್ತು ಅತ್ಯುತ್ತಮವಾದ ಫುಟ್ಪಾತ್ಗಳನ್ನು ಗುರುತಿಸೋದಕ್ಕೆ ಇದರಲ್ಲಿ ವೋಟಿಂಗ್ ಸೌಲಭ್ಯ ಕೂಡ ಇದೆ. ಜನ ಅತಿ ಹೆಚ್ಚು ವೋಟ್ ಮಾಡುವ ಮೂಲಕ ಯಾವ ರಸ್ತೆ ತಕ್ಷಣ ದುರಸ್ತಿಯಾಗಬೇಕು ಅನ್ನೋದನ್ನ ಅಧಿಕಾರಿಗಳ ಗಮನಕ್ಕೆ ತರಬಹುದು. ತನ್ನ ಪೋಸ್ಟ್ ಮೂಲಕ ಗಮನ ಸೆಳೆದಿರುವ ಸೂರ್ಯ ಉತ್ಕರ್ಷ್ ರಸ್ತೆಗಳನ್ನ ಕಾರುಗಳಿಗಾಗಿ ನಿರ್ಮಿಸಿದ್ರೆ ಈ ಆಪ್ ಅನ್ನ ಜನರಿಗಾಗಿ ಮಾಡಲಾಗಿದೆ ಅಂತ ಹೇಳಿಕೊಂಡಿದ್ದಾರೆ. ಫುಟ್ಪಾತ್ಗಳು ಚೆನ್ನಾಗಿದ್ರೆ ಜನ ರಸ್ತೆಯ ಮೇಲೆ ನಡೆಯೋದೇ ತಪ್ಪತ್ತೆ. ಇದರಿಂದ ಟ್ರಾಫಿಕ್ ಕೂಡ ಗಣನೀಯವಾಗಿ ಕಡಿಮೆಯಾಗುತ್ತೆ ಅನ್ನೋದು ಸೂರ್ಯ ಉತ್ಕರ್ಷ್ ಆಲೋಚನೆ. ನಗರದ ಪ್ರತಿಯೊಬ್ಬ ಪ್ರಜೆ ನಗರದ ಸಮಸ್ಯೆಯನ್ನ ಪತ್ತೆ ಹಚ್ಚುವ ಸೆನ್ಸಾರ್ ಆಗಿ ಪರಿವರ್ತಿಸೋದು ಈ ಆಪ್ನ ಮುಖ್ಯ ಉದ್ದೇಶ ಅಂತ ಸೂರ್ಯ ಉತ್ಕರ್ಷ್ ಹೇಳಿಕೊಂಡಿದ್ದಾರೆ. ಸದ್ಯ ಈ ಆಪ್ ಅನ್ನ ಆಪ್ ಸ್ಟೋರ್ಗಳಿಗೆ ಬಿಡುಗಡೆ ಮಾಡಲು ಸೂರ್ಯ ಸಜ್ಜಾಗಿದ್ದು, ನೆಟ್ಟಿಗರು ಈ ಬಾಲಕನ ಜಾಣ್ಮೆ ಮತ್ತು ಸಾಮಾಜಿಕ ಕಳಕಳಿಗೆ ವ್ಯಾಪಕ ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ. ಜಿಬಿಎಯ ಸಹಾಯ ಆಪ್ಗಿಂತ ಇದು ಹೆಚ್ಚು ಜನಸ್ನೇಹಿಯಾಗಿದೆ ಅಂತ ಬೆಂಗಳೂರು ಜನ ಸೂರ್ಯ ಉತ್ಕರ್ಷ್ನ ಈ ಆಪ್ ಅನ್ನ ಕೊಂಡಾಡುತ್ತಿದ್ದಾರೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ದುರಸ್ತಿ ಅಥವಾ ಒತ್ತುವರಿ ತೆರವಿಗಾಗಿ ಈಗಾಗಲೇ ಇರುವಂತಹ ವ್ಯವಸ್ಥೆಗಳನ್ನ ನೋಡೋದಾದ್ರೆ ಒಂದು ಮೊಬೈಲ್ ಆಪ್, ಬಿಬಿಎಂಪಿಯ ಅಧಿಕೃತ ನಮ್ಮ ಬೆಂಗಳೂರು ಸಹಾಯ. ಈ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಸಮಸ್ಯೆಯ ಫೋಟೋ ಸಮೇತ ದೂರು ದಾಖಲಿಸಬಹುದು. ಇನ್ನು ಎರಡನೇದು ವಾಟ್ಸಾಪ್ ದೂರು. ಪಾದಚಾರಿ ಮಾರ್ಗದ ದುರಸ್ತಿ ಬಗ್ಗೆ ನೇರವಾಗಿ ದೂರು ನೀಡುವುದಕ್ಕೆ
9480685700 ಈ ನಂಬರ್ಗೆ ಸಂದೇಶ ಅಥವಾ ಫೋಟೋ ಕಳುಹಿಸಬಹುದು. ಇನ್ನು ದೂರವಾಣಿ ಕರೆ 08022666000 ಅಥವಾ ಟೋಲ್ ಫ್ರೀ ಸಂಖ್ಯೆ 1533 ಸಂಪರ್ಕ ಮಾಡಿ ಪಾದಚಾರಿ ಮಾರ್ಗಗಳು, ಒತ್ತುವರಿ ಅಥವಾ ಚರಂಡಿ ಸಮಸ್ಯೆಗಳ ಬಗ್ಗೆ ದೂರು ದಾಖಲಿಸಲು ಅವಕಾಶವಿದೆ.